ರೀ ಅಲ್ಲ ರೀ, ಇದು ಮಹಾನಗರ ಇದು. ಇಲ್ಲಿ ಎಲ್ಲಿ ಇರ್ತೀರಾ? ರಾತ್ರಿ ಸಮಯದಲ್ಲಿ ಎಲ್ಲಿ ಇರ್ತೀರಾ? ರಾತ್ರಿ ಟೈಮ್ ಇರಲ್ರಿ. ಯಾವಾಗ ಬಂದಿದ್ದೀರಾ ನೀವು? ನಾವು ಬೆಳಿಗ್ಗೆ ಬಂದೀವ್ರಿ. ಜಗಳ ಯಾಕಾಯ್ತು? ಎಲ್ಲ ಮನೆಯಲ್ಲೆಲ್ಲ ಒಂದ್ ಕಡೆ ಇದ್ರಾ ನಿಮ್ಮ ಹೆಂಡತಿಯವರು ಎಲ್ಲರೂ? ಒಂದಿತ್ತಲ್ಲಿ ಯಾರು ಹೋಗಲ್ಲ ಕೈತೀರಿ ನಮ್ಗೆ. ಅಲ್ಲ ಮಕ್ಕಳೆಲ್ಲ ಮದುವೆ ಮಾಡಿಸಿದ್ರೆ ಎಲ್ಲರೂ ಮಾಡಿದ್ರಾ? 6 ಮಂದಿ ಮಕ್ಕಳು ಇಟ್ಟಿತ್ತು, ಮೊಮ್ಮಕ್ಕಳು ಇಟ್ಟಿತ್ತು. ನೀವು ವಯಸ್ಸೆಷ್ಟು ಇವಾಗ? 75 80? 75 ಅವ್ರಿ. ಮತ್ತೆ ಏನು ತಿಂಡಿ ಟಿಫಿನ್ ಏನೋ ತಿಂದಿದ್ದೀರಾ? ತಿಂಡಿ ಏನು ತಿಂಡಿ ಇಲ್ಲ, 2 ದಿನ ಆಯ್ತು ಊಟ ಇಲ್ಲ ಪಾಠ. ಅಲ್ಲ ಇಲ್ಲಿ ಏನಾದ್ರು ಕೊಡ್ತೀನಿ ಬಾ, ತಿಂತೀರಾ ಹೋಟೆಲಲ್ಲಿ? ಹಾಂ ಬನ್ನಿ, ಕೊಡಿಸ್ತೀನಿ ನಾನು. ನಮ್ದು ಈ ಊರಲ್ಲ, ನಮ್ಮದು ನಿಮ್ದು ಯಾವ ಊರು? ನಮ್ಮದು ಆಂಧ್ರ ಪ್ರದೇಶ. ಆದರೆ ನಾನು ಇಲ್ಲೇ ಓದಿದ್ದು. ಅದರಿಂದ ಕನ್ನಡ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಹೌದು ರೀ. ಅದನ್ನು ಏನು ಯಾರು ಅಂತ ಮಾತಾಡ್ಸೋಣ ಅಂತ ನಿಮ್ಮನ್ನು ಮಾತಾಡ್ತೀನಿ. ಅಲ್ಲಿ ಪೊಲೀಸರು ಬಂದರು. ಯಾರು? ಏನಂತ ಕೇಳಿದ್ರು? ಏನು ಮಕ್ಕ ಬರ್ದಿದ್ದು ಕೊಡು ಅಂತ. ಹಾಂ, ಮತ್ತು ಬಿಡಿ ಸೇದಿ ಮಿತಿ ಅಂದರೆ ಎಲ್ರಿ. ಓ, ಅವರು ಬೇರೆ ಮಾಡೋ ಕೆಲಸ ಮಾಡಲ್ಲ, ಅವರು ಸುಮ್ಮನೆ ಬೇರೆ ಏನಂತ. ನೋಡ್ರಿಯಪ್ಪ, ನಾವು ಮೆತ್ತಗಾಗೈತಿ. ಹೌದೌದು, ಬಾ ಕರ್ಕೊಂಡು ಹೋಗ್ಬೇಕು. ಆಯ್ತು ಬಾ. ಎಲ್ಲಿದೆ ಇಲ್ಲಿ ಹೋಟೆಲ್ ಇದೆಯಾ ಆ ಥರದಲ್ಲಿ? చూడు ఇతని కథ చూస్తే పాపం ఇతను కర్ణాటక ఎక్కడో అంట 4 పిల్లలైతే ఇంట్లో కొట్లాడొచ్చాడంట. మనం తల్లి మాట్లాడితే ఆయన పాపం ఎందుకు నేను నా బ్రతుకు ఎందుకు అంటున్నాడు. కన్నడలో అర్థమేంటది, అది విషయం అండి. టిఫిన్ తినిపిస్తామంటే హోటల్ ఆడలేవు పాపం. ఓకే, థ్యాంక్ యూ. SRTV సారెడ్డి, బెంగళూరు.